ಸಾಫ್ಟಾಗಿರೋ ಇಡ್ಲಿ, ಕ್ರಿಸ್ಪಿಯಾಗಿರೋ ದೋಸೆನ ಇಡ್ಲಿ ಅಕ್ಕಿ ಅಥವಾ ಸೇಲಂ ಅಕ್ಕಿಯಲ್ಲೇ ಮಾಡಬೇಕು ಅಂತ ಯಾರು ಹೇಳಿದ್ದು? ಮನೆಗಳಲ್ಲಿ ಎಷ್ಟೊಂದು ಮೂಟೆಗಳು ರೇಷನ್ ಅಕ್ಕಿ ಇರುತ್ತಲ್ವ, ಅದರಿಂದನೇ ಸಾಫ್ಟ್ ಇಡ್ಲಿ ಮತ್ತು ಕ್ರಿಸ್ಪಿಯಾಗಿರೋ ದೋಸೆ ಹೆಂಗೆ ಮಾಡೋದು ಅಂತ ಇವತ್ತು ಹೇಳ್ಕೊಡ್ತೀನಿ ಬನ್ನಿ, ವಿತ್ ಮೆಷರ್ಮೆಂಟ್ಸ್. ಮೊದಲು ಅಕ್ಕಿ ಮತ್ತು ಉದ್ದಿನಬೇಳೆನ ನೆನೆಸ್ಕೊಳ್ಳೋಣ. 4 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಅಷ್ಟು ಉದ್ದಿನಬೇಳೆ ಹಾಕ್ಕೋಬೇಕು. ಇದ್ರ ಅಳತೆ ಇಟ್ಕೊಳ್ಳಿ. ನೀವು ಕಡಿಮೆ ಜಾಸ್ತಿ ಮಾಡಿಕೊಂಡ್ರೆ ಇದ್ರ ಪ್ರಕಾರನೇ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಡಲೆಬೇಳೆ ಮತ್ತು 1 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಒಂದು 3 ಸರಿಯಷ್ಟು ತೊಳ್ಕೊಳ್ಳೋಣ. ಯಾಕಂದರೆ ರೇಷನ್ ಅಕ್ಕಿ ಅಲ್ವಾ, ತುಂಬ ಧೂಳಿರುತ್ತೆ. ಚೆನ್ನಾಗಿ ಒಂದು 3 ಸರಿ ತೊಳ್ಕೊಳ್ಳಿ. ಈ ಕರೆಕ್ಟ್ ಮೆಷರ್ಮೆಂಟ್ಸ್ ಹಾಕ್ಕೊಂಡ್ರೆ ಸಾಕು. ಯಾವುದೇ ಥರ ಸೋಡಾ ಇಲ್ಲಾಂದರೆ ಕೆಲವೊಬ್ಬರು ಮೊಸರು ಹಾಕ್ತಾರೆ ಹುಳಿ ಬರಲಿ ಅಂತ, ಅದೇನೂ ಬೇಕಾಗಿಲ್ಲ. ಕರೆಕ್ಟಾಗಿ ಮೆಷರ್ಮೆಂಟ್ಸ್ ಗೊತ್ತಿದ್ದರೆ ಅದಾಗದೇ ಸಾಫ್ಟಾಗಿ ಬರುತ್ತೆ. ಮತ್ತು ನಾವು ಜಾಸ್ತಿ ಕಲಿಸ್ಬಾರ್ದು, ಅದು ಉಬ್ಬಿದ ಮೇಲೆ ಜಾಸ್ತಿ ಕಲಿಸ್ಬಿಡ್ತಾರೆ, ಆವಾಗ ಅದರೊಳಗಡೆ ಏರಿರೋದೆಲ್ಲ ಹೋಗ್ಬಿಡುತ್ತೆ. ಜಾಸ್ತಿ ಕಲಿಸ್ದೇ ಇಡ್ಲಿ ಮಾಡ್ಕೊಂಡ್ಬಿಡ್ಬೇಕು ಆವಾಗಲೇ. ಇವಾಗ ನಾನು ಒಂದು 3 ಸರಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನೆನೆಸಿಟ್ಕೊತಾ ಇದ್ದೀನಿ. ಒಂದು 7 ರಿಂದ 8 ಗಂಟೆ ಅಷ್ಟು ನೆನೆಸ್ಕೊತಾ ಇದ್ದೀನಿ. ಇನ್ನೇನು ಒಂದು 20 ನಿಮಿಷದಲ್ಲಿ ರುಬ್ಕೊತಾ ಇದ್ದೀವಿ ಅನ್ಬೇಕಾದ್ರೆ ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿನ ನೆನೆಸ್ಕೊಳ್ಬೇಕು. ಇವಾಗ ನೋಡಿ 7 ರಿಂದ 8 ಗಂಟೆ ಅಷ್ಟು ಚೆನ್ನಾಗಿ ನೆಂದಿದೆ. ಜಾಸ್ತಿನೂ ನೆನೆಸ್ಬಾರ್ದು ಮತ್ತು ಕಡಿಮೆ ಇದ್ರೂ ಹಿಟ್ಟು ಸರಿಯಾಗಿ ರುಬ್ಕೊಳ್ಳೋಕ್ಕಾಗಲ್ಲ. ಸಾಕು 7 ರಿಂದ 8 ಗಂಟೆ ಸಾಕು, ಅದೇ ಜಾಸ್ತಿ ಆಗುತ್ತೆ. ನೋಡಿ ಉದ್ದಿನಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ಉಬ್ಬಿದ್ದಾವೆ ಅಂತ. ನೀವು ಬೇಕಿದ್ರೆ ಉದ್ದಿನಬೇಳೆ ಮತ್ತು ಅಕ್ಕಿ ಸಪ್ರೇಟಾಗೂ ನೆನೆಸ್ಕೋಬೋದು. ಈ ಥರ ಮಿಕ್ಸ್ ಮಾಡಿ ನೆನೆಸ್ಕೊಂಡ್ರೂ ಏನೂ ಡಿಫ್ರೆನ್ಸ್ ಆಗಲ್ಲ. ಇದನ್ನು ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಗ್ರೈಂಡ್ರ್ ಇದ್ದರೆ ಗ್ರೈಂಡ್ರಲ್ಲೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಹೊರಗಡೆ ಹೋಗಿ ಆಡಿಸ್ಕೊಂಡು ಬರೋರಾದ್ರೂ ನೀರು ಸೋದಿಸ್ಕೊಂಡು ಹೋಗಿ ಆಡಿಸ್ಕೊಂಡು ಬನ್ನಿ. ಮನೇಲೇ ರುಬ್ಕೊಳ್ಳೋರು ಜಾಸ್ತಿ ತೆಳುವಾಗಿ ಮಾಡ್ಕೊಬೇಡಿ, ಗಟ್ಟಿನೇ ಇರಲಿ ಹಿಟ್ಟು. ನೋಡಿ ಸ್ವಲ್ಪನೇ ನೀರು ಹಾಕಿ ರುಬ್ಕೊಂಡಿದ್ದೀನಿ. ಹಿಟ್ಟು ಗಟ್ಟಿನೇ ಇರಲಿ, ಯಾಕಂದರೆ ನಾವು ಇಡ್ಲಿ ಮಾಡಬೇಕಾದ್ರೆ ದೋಸೆ ಮಾಡಬೇಕಾದ್ರೆ ಬೇರೆ ಬೇರೆ ಕನ್ಸಿಸ್ಟೆನ್ಸಿ ಬೇಕು. ಅದಕ್ಕೆ ನಾವು ಫಸ್ಟೇ ತೆಳುವಾಗಿ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ. ಅದಕ್ಕೆ ರುಬ್ಕೊಳ್ಬೇಕಾದ್ರೆ ಗಟ್ಟಿಯಾಗಿ ರುಬ್ಕೊಳ್ಳಿ. ಆಮೇಲೆ ಬೇಕಾದ್ರೆ ನೀವು ಸಪ್ರೇಟ್ ಮಾಡ್ಕೊಳ್ಳಿ, ಸ್ವಲ್ಪ ದೋಸೆಗೆ ಸ್ವಲ್ಪ ಇಡ್ಲಿಗೆ ಅಂತ. ಲಾಸ್ಟ್ ರೌಂಡ್ ಅಕ್ಕಿ ರುಬ್ಕೋಬೇಕಾದ್ರೆ ನಾವು ಅವಲಕ್ಕಿನ ನೆನೆಸಿಟ್ಕೊಂಡಿದ್ವಿ ಅಲ್ಲ, ಅದನ್ನು ಹಾಕ್ಕೊಂಡು ಇದಕ್ಕೆ ಮಾತ್ರ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ರುಬ್ಕೊಳ್ಳಿ. ಯಾಕಂದರೆ ಅವಲಕ್ಕಿ ರುಬ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಜಾಸ್ತಿ ನೀರು ಬೇಕಾಗುತ್ತೆ. ಎಲ್ಲ ರುಬ್ಕೊಂಡು ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಇದು ಆಪ್ಷನಲ್, 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ನಮಗೆ ಹೋಟೆಲ್ಗಳಲ್ಲಿ ತುಂಬ ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತಲ್ವ, ಅದು ಈ ಸಕ್ಕರೆಯಿಂದನೇ ಬರುತ್ತೆ. ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ, 1 ಸ್ಪೂನ್ ಅಷ್ಟೇ ಹಾಕ್ಕೊಳ್ಳಿ ಸಾಕು. ಹಾಕ್ಕೊಂಡು ಕೈಯಲ್ಲೇ ಒಂದು 2-3 ಸರಿ ಎಲ್ಲ ಉಪ್ಪು ಮತ್ತು ಸಕ್ಕರೆ ಕಲಸೋ ಹಂಗೆ ಮಾಡಿಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ, ತುಂಬ ಗಟ್ಟಿ ಇತ್ತು ಅಂತ. ನಾನಿಲ್ಲಿ ಕೈಯಲ್ಲೇ ಕಲಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಸೌಟ್ ಇಟ್ಕೊಂಡು ಕಲಿಸ್ಕೊಬೋದು. ಕೈಯಲ್ಲಿ ಕಲಿಸ್ಕೊಳ್ಳೋದ್ರಿಂದ ಏನಾದರೂ ಗಟ್ಟಿಯಾಗಿರುತ್ತೆ, ಉಂಡೆಗಳು ಹಾಗೆ ಉಳಿದಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಇದು ಪೂರ್ತಿ ಬೆರೆಯೋವರೆಗೂ ಕಲಿಸ್ಕೊಂಡು ಅವತ್ತಿನ ರಾತ್ರಿ ಎಲ್ಲ ಎತ್ತಿಡ್ತಾ ಇದ್ದೀನಿ. ಇದು ಒಂದು 6 ಗಂಟೆಗಳ ಕಾಲ ಬಿಟ್ಟರೆ ಅದು ಉಬ್ಬಿ ಬರುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ಜಾಸ್ತಿ ನೀರು ಹಾಕ್ಕೋಬೇಡಿ. ನೋಡಿ ಇದು ಮಾರನೇ ದಿನ ಬೆಳಗ್ಗೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ನಾವು ಇದರ ಅರ್ಧ ಪಾತ್ರೆ ಅಷ್ಟು ಮಾತ್ರ ರುಬ್ಬಿಟ್ಕೊಂಡಿದ್ವಿ, ಇವಾಗ ಚೆನ್ನಾಗಿ ಉಬ್ಬಿದೆ. ಸೋಡಾ ಇಲ್ಲದೇ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಕರೆಕ್ಟ್ ಮೆಷರ್ಮೆಂಟ್ಸ್ ಹಾಕ್ಕೊಳ್ಳಿ, ಇದು ಮಾತ್ರ ನೋಟ್ ಮಾಡಿಟ್ಕೊಳ್ಳಿ. ಇದನ್ನ ಜಾಸ್ತಿ ಕಲ್ಸಕ್ಕೆ ಹೋಗ್ಬಿಡಿ, ಸುಮ್ಮನೆ ಹಾಗೆ ಮೇಲೆ ಬಂದಿರೋ ನೊರೆನೆಲ್ಲ ಒಂದ್ಸರಿ ಕಲಸಿಟ್ಕೊಳ್ಳಿ. ಇಲ್ಲಾಂದರೆ ನಾವು ಪೂರ್ತಿ ಕಲ್ಸಕ್ಕೆ ಹೋದರೆ ಅದು ಒಳಗಡೆ ಇರೋ ಏರ್ ಬಬಲ್ಸ್ ಎಲ್ಲ ಹೋಗ್ಬಿಡುತ್ತೆ. ಇಡ್ಲಿ ಮಾಡಬೇಕಾದ್ರೆ ಇಡ್ಲಿ ಬೆಂದ ಮೇಲೆ ಪ್ಲೇಟ್ಗೆ ಚೆನ್ನಾಗಿ ಮೆತ್ಕೊಂಡ್ಬಿಟ್ಟಿರುತ್ತೆ, ಅದನ್ನ ತೆಗಿಯೋಕ್ಕೆ ತುಂಬ ಕಷ್ಟ ಅಂದವರು ಇದು ಒಂದು ಟಿಪ್ ಫಾಲೋ ಮಾಡಿ. ಮೊದಲು ಸ್ವಲ್ಪ ನೀರಿಟ್ಬಿಟ್ಟು ಈ ಪ್ಲೇಟ್ಸ್ ಇರುತ್ತಲ್ವ ಅದನ್ನ ಒಂದು 5 ನಿಮಿಷ ಬಿಸಿ ಆಗಕ್ಕೆ ಬಿಡಿ, ಎಣ್ಣೆ ಹಾಕ್ಬಿಟ್ಟು. ಬಿಸಿ ಆದಮೇಲೆ ಪ್ಲೇಟ್ ಒಳಗಡೆ ಇರಬೇಕಾದ್ರೇ ನಾನು ಇಡ್ಲಿ ಹಿಟ್ಟು ಹಾಕ್ಕೊತಾ ಇದ್ದೀನಿ.
ನಿಮ್ಗೆ ಇವಾಗ ಇಲ್ಲಿ ನೋಡ್ಬೇಕಾದ್ರೇ ಗೊತ್ತಾಗುತ್ತೆ ಅನಿಸುತ್ತೆ ನಾವು ಯಾಕೆ ಜಾಸ್ತಿ ಕಲಿಸ್ಬಾರ್ದು ಅಂತ. ಅದರೊಳಗಡೆ ಇರೋ ಏರ್ ಬಬಲ್ಸ್ ಹಾಗೆ ಇರಬೇಕು, ಆವಾಗಲೇ ಅದು ಉಬ್ಬಿ ಬರೋದು. ಹಿಟ್ಟನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ. ಅದು ಉಬ್ಬಿ ಇನ್ನೂ ಚೆನ್ನಾಗಿ ಅರಳುತ್ತಲ್ವ, ಅದು ಇನ್ನೂ ಜಾಸ್ತಿ ಆಗುತ್ತೆ. ಇವಾಗ ಎಲ್ಲ ಪ್ಲೇಟ್ಗೂ ಹಿಟ್ಟು ತುಂಬಿದ ಮೇಲೆ ಇಡ್ಲಿ ಪಾತ್ರೆನ ಮುಚ್ಚಿಟ್ಕೊಳ್ಳೋಣ. ವಿಸಿಲ್ ಇಲ್ಲದೆ ಇರೋರಾದರೆ 10 ರಿಂದ 12 ನಿಮಿಷ ಮಾತ್ರ ಇಟ್ಕೊಳ್ಳಿ. ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಜಾಸ್ತಿ ಆದರೆ ಗಟ್ಟಿ ಆಗಿಬಿಡುತ್ತೆ. ವಿಸಿಲ್ ಇರೋರು ಬೇಕಿದ್ರೆ ನಿಮ್ಮ ಪಾತ್ರೆಗೆ ಲೈಕ್ ಮೆಜರ್ಮೆಂಟ್ಸ್ ಇರುತ್ತಲ್ಲ, 1 ವಿಸಿಲೋ 2 ವಿಸಿಲೋ ಇಟ್ಕೊಳ್ಳಿ. ಇವಾಗ ಒಂದು 10 ರಿಂದ 12 ನಿಮಿಷ ಆಗಿದೆ, ಇದನ್ನ ತೆಕ್ಕೊಳ್ತಾ ಇದ್ದೀನಿ. ನೀವು ಪಾತ್ರೆಯಿಂದ ಇಟ್ಕೊಳ್ಳಿ. ಇವಾಗ ಒಂದು 10 ರಿಂದ 12 ನಿಮಿಷ ಆಗಿದೆ. ಇಡ್ಲಿ ಪಾತ್ರೆನ ಸ್ಟೌವಿಂದ ಇಳಿಸಿದ ತಕ್ಷಣ ಪ್ಲೇಟ್ ತೊಗೊಂಡು ಬಿಸಿ ಬಿಸಿ ಇರಬೇಕಾದ್ರೇ ಸ್ಪೂನಿಂದ ತೆಗಿಬೇಡಿ. ಒಂದು 2 ರಿಂದ 3 ನಿಮಿಷ ಬಿಡಿ, ಅದು ಸ್ವಲ್ಪ ತಣ್ಣಗಾಗಲಿ, ಆವಾಗ ಸ್ಪೂನಿಂದ ತೆಗೀರಿ. ಆವಾಗ ಜಾಸ್ತಿ ಅಂಟ್ಕೊಳ್ದೆ ಬರುತ್ತೆ. ನೋಡಿ, ಒಂದು ಚಾಕು ಇಟ್ಕೊಂಡಾದ್ರೂ ತೆಕ್ಕೋಬೋದು, ಇಲ್ಲ ಒಂದು ಸ್ಪೂನ್ ಇಟ್ಕೊಂಡಾದ್ರೂ ತೆಕ್ಕೋಬೋದು. ನೋಡಿ, ಯಾವುದೇ ಥರ ಸೋಡಾ ಅಥವಾ ಮೊಸರು ಇಲ್ಲದೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ಅದು ರೇಷನ್ ಅಕ್ಕಿಯಲ್ಲಿ. ಇನ್ಮೇಲೆ ಇಡ್ಲಿ ಕಲ್ ಥರ ಬಂತು ಅಂತ ಕಂಪ್ಲೇಂಟ್ ಮಾಡೋರೆಲ್ಲನೂ ಈ ಥರ ಮಾಡ್ಕೊಂಡು ನೋಡಿ, ಮನೆಯವರೆಲ್ಲರೂ ತುಂಬ ಇಷ್ಟಪಡ್ತಾರೆ. ಇದಕ್ಕೆ ನಿಮ್ಗೆ ಇಷ್ಟವಾಗಿರೋ ಸಾಂಬಾರು ಅಥವಾ ಚಟ್ನಿ ಮಾಡ್ಕೊಳ್ಳಿ. ನಾನಿಲ್ಲಿ ಕಡಲೆಬೀಜ ಹುರ್ಗಡ್ಲೆ ಚಟ್ನಿ ಮಾಡ್ಕೊಂಡಿದ್ದೀನಿ. ಇನ್ನೂ 3 ಥರ ಚಟ್ನಿಗಳದ್ದು ರೆಸಿಪಿನೂ ಹಾಕಿದ್ದೀನಿ, ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಮಾತ್ರ. ಇವಾಗ ಇದೇ ಹಿಟ್ಟಿಂದ ನಾವು ಮಸಾಲೆ ದೋಸೆ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೇಮ್ ಹೋಟೆಲ್ ಸ್ಟೈಲ್, ರೆಸ್ಟೋರೆಂಟ್ ಸ್ಟೈಲ್ ಥರನೇ ಇರುತ್ತೆ. ಇದಕ್ಕೆ ನಾವು ಈ ರೆಡ್ ಚಟ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಾಗಿ ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಮಾಡ್ಕೊಳ್ಳೋಕ್ಕೆ ಒಂದು 4 ಬೇಡಿಗೆ ಮೆಣಸಿನ್ಕಾಯಿನ ಒಂದು 15 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಅದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ 1 ಸ್ಪೂನ್ ಧನಿಯಾ, ಅರ್ಧ ಸ್ಪೂನ್ ಜೀರಿಗೆ, ಒಂದು 2 ರಿಂದ 3 ಹೆಸರು ಬೆಳ್ಳುಳ್ಳಿ, ಅರ್ಧ ಕಪ್ ಹುರ್ಗಡ್ಲೆ, 1 ಚಿಕ್ಕ ಈರುಳ್ಳಿ, ದೊಡ್ಡದಾದರೆ ಅರ್ಧ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೊಳ್ಳಿ. ನೋಡಿ, ಇವಾಗ ಮಸಾಲೆ ದೋಸೆಗೆ ಕೆಂಪು ಚಟ್ನಿ ರೆಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಿಸ್ಕೊಂಡು ಇಟ್ಕೊಂಡ್ರೆ ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಹಾಕೋಕ್ಕೆ ರೆಡಿ. ಇವಾಗ ಕಾದಿರೋ ತವ ಮೇಲೆ ದೋಸೆ ಹಾಕ್ಕೊತಾ ಇದ್ದೀನಿ. ನಾವು ಇಡ್ಲಿ ಹಿಟ್ಟಿಗೆ ಇಟ್ಕೊಂಡಿದ್ವಲ್ಲ, ಅದಕ್ಕೇ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಸಾಕು. ಮಸಾಲೆ ದೋಸೆ ಟೆಕ್ಸ್ಚರ್ಗೆ ಅಂದರೆ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಬರಬೇಕಂದ್ರೆ ಮೊದಲು ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ, ಅದು ಪೂರ್ತಿಯಾಗಿ ಹಿಟ್ಟೆಲ್ಲ ಸ್ವಲ್ಪ ಬೆಂದ ಮೇಲೆ ಆಮೇಲೆ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಮಾಡಿ. ಇವಾಗ ಮೇಲೆ ಹಿಟ್ಟೇನು ಹಸಿದಾಗಿ ಕಾಣಿಸ್ತಾ ಇಲ್ಲ, ಬೆಂದಿದೆ ಅನ್ಬೇಕಾದ್ರೆ ಒಂದು ಅರ್ಧ ಸ್ಪೂನ್ ಕೆಂಪು ಚಟ್ನಿ ಎತ್ಕೊಂಡು ಸವರ್ಕೊಳ್ಳೋಣ. ಇದ್ರ ಮೇಲೆ 1 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ನೀವು ಎಣ್ಣೆ ಬೇಕಿದ್ರೂ ಹಾಕ್ಕೋಬೋದು. ಈ ತುಪ್ಪ ಎಲ್ಲ ಕರಗಿ ಕೆಂಪು ಚಟ್ನಿ ಜೊತೆ ಬೆರೆದು ಘಮ ಘಮ ಅಂತ ಬರ್ತಾ ಇರುತ್ತೆ ಮಸಾಲೆ ದೋಸೆ ವಾಸನೆ. ಇವಾಗ ಆಲೂಗಡ್ಡೆ ಪಲ್ಯ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಒಂದು ಸೈಡಿಗೆ ಹಾಕ್ಕೊಳ್ಳಿ. ಇದೆಲ್ಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಇವಾಗ ಆಲೂಗಡ್ಡೆ ಪಲ್ಯ ಆದಮೇಲೆ ಒಂದು ಸೈಡ್ಗೆ ತಿರುಗಿಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ನೋಡಿ, ಹೋಟೆಲ್ ಸ್ಟೈಲಲ್ಲೇ ಮಸಾಲೆ ದೋಸೆ ಎಷ್ಟು ಬೇಗ ರೆಡಿ ಆಯಿತು ಅಂತ. ಹೊರಗಡೆಯಿಂದ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ, ಕೆಂಪು ಚಟ್ನಿ ಫ್ಲೇವರ್ಸು ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಇದಕ್ಕೆ ಚಟ್ನಿ ಮಾಡಿಟ್ಕೊಳ್ಳಿ, ಕೊಬ್ಬರಿ ಚಟ್ನಿ ಅಥವಾ ಹುರ್ಗಡ್ಲೆ ಚಟ್ನಿ, ಅದನ್ನು ರೆಸಿಪಿ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ನೋಡಿ. ದೋಸೆನ ಆಲೂಗಡ್ಡೆ ಪಲ್ಯ ಜೊತೆ ಮುರ್ಕೊಂಡು ಸ್ವಲ್ಪ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ದರೆ ಹೋಟೆಲಿಂದ ತಂದು ತಿಂತಾ ಇದ್ದೀವಿ ಅನಿಸುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ ನೋಡಿ, ಬೇಕಿದ್ರೆ ಮೇಲೆ ಬೆಣ್ಣೆ ಕೂಡ ಸವರ್ಕೋಬೋದು. ನೋಡಿದ್ರಲ್ಲ, ಮನೇಲಿ ರೇಷನ್ ಅಕ್ಕಿಯಿಂದ ಎಷ್ಟು ಸಾಫ್ಟಾಗಿ ಇಡ್ಲಿ ಮತ್ತು ಮಸಾಲೆ ದೋಸೆ ಹೆಂಗೆ ಮಾಡೋದು ಅಂತ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಬರೋ ರೆಸಿಪೀಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ.